ಇಲ್ಲಿ ಫ್ಯಾನ್ ಎಲ್ಲ ಅಗತ್ಯನೇ ಇಲ್ಲ, ಆರಾಮಾಗೆ ಮಲ್ಕೋಬೋದು. ಐ ಆಮ್ ಸಾರಿ, ನಂಗೆ ಸಾರಿ ಕೇಳೋಕ್ಕೇನು, ನನಗೆ ಮುಜುಗರ ಇಲ್ಲ. ಸಪ್ಪಗಾಗಿದ್ದಾಳೆ ಗೈಸ್, ಸೈಕ್ ಆಗಿದ್ದೀನಿ ಗೈಸ್ ಇವತ್ತು. ಚೆನ್ನಾಗಿ ರಿಪೇರಿ ಮಾಡ್ತೀಯ ಕಣೆ ನಮ್ಮ ಮನೆ ಎಲ್ಲ ಸಾಮಾನ. ಶಾವಿಗೆ ಮಾಡೋ ವಿಧಾನ, ಎದುರುಗಡೆ ಕೂತಿರ್ತಾರಲ್ಲ ಅವರಿಗೂ ಟೇಸ್ಟ್ ಮಾಡಿಸ್ಬೇಕು. ಸೊ ಸಣ್ಣ ಕಡ್ಬು ಇಷ್ಟು ನಮ್ಮನೆ ಬ್ರೇಕ್ಫಾಸ್ಟ್. ನಿನ್ನ ಥರನೇ ಇದೆ. ನಿನ್ನ ರಿಪೇರಿ ಮಾಡೋಕ್ಕೆ ಬೇರೆ ಯಾರೋ ಇದ್ದಾರೆ. ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ಆ್ಯಂಡ್ ಡೈಲಿ ವ್ಲಾಗಿಗೆ ಸುಸ್ವಾಗತ. ಸೊ ಇವತ್ತು ಬೆಳಿಗ್ಗೆ ಸ್ವಲ್ಪ ಲೇಟಾಗಿದ್ವಿ, ಯಾಕೆ ಅಂದರೆ ನಿನ್ನೆ ರಾತ್ರಿ 1:30-2 ಗಂಟೆಗೆ ಮಲ್ಕೊಂಡಿದ್ದು. ಇವಾಗ 7:30ಗೆ ಎಷ್ಟು ಬಿಸಿಲಾಗಿದೆ ನೋಡಿ. ಬಟ್ ಇಲ್ಲಿ ಫ್ಯಾನ್ ಎಲ್ಲ ಅಗತ್ಯನೇ ಇಲ್ಲ, ಆರಾಮಾಗೆ ಮಲ್ಕೋಬೋದು. ಅಷ್ಟು ಚಳಿ ಇರುತ್ತೆ, ಅಂದರೆ ಮೀಡಿಯಮ್ ಚಳಿ, ಮಳೆಗಾಲದಲ್ಲಿ ಬರುತ್ತಲ್ಲ ಆ ಥರ ಚಳಿ ಅಲ್ಲ, ಮೀಡಿಯಮ್ ಚಳಿ. ಬಟ್ ರಗ್ಗೊಚ್ಕೊಂಡು ಮಲ್ಕೊತೀವಲ್ಲ ಅದೇ ಸಕ್ಕತ್ತಾಗಿರುತ್ತೆ ಗೈಸ್. ಯಾವುದೇ ಎ ಸಿ, ಯಾವುದೇ ಫ್ಯಾನ್ ಬೇಡ ಈ ಊರಿಗೆ, ಅಂದರೆ ಇಲ್ಲಿ ತೋಟದಲ್ಲಿ. ಆ್ಯಂಡ್ ಇವಾಗ ಇಲ್ಲಿ ಇದಿದೆ, ಕೂಲರ್ ಇದೆ, ಅದನ್ನ ನಾನು ತೊಗೊಂಡೋಗ್ತೀನಿ ಮನೆಗೆ. ಇವಾಗ ಬೆಳಿಗ್ಗೆ ಎದ್ದು ನೀರು ಕುಡಿದು ಸ್ವಲ್ಪ ನೇರ್ಲೆಣ್ಣೆ ತೊಗೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀವಿ. ಇಲ್ಲಿ ಕಡೆ ಹೋಗಬೇಕು, ಈ ಕಡೆ ಸೈಡು. ಮಕ್ಕಳೆಲ್ಲ ಎದ್ದಿದ್ದಾರೋ ಅಂತ ನೋಡ್ಕೊಬರ್ಬೇಕು. ಇಲ್ಲಿ ನೆಟ್ವರ್ಕ್ ಸಿಗಲ್ಲ, ಅದೇ ಒಂದು ಬಿಗ್ 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 ಪ್ಲಸ್ ಪಾಯಿಂಟ್. ಬಾ, ಏನು ಚೆನ್ನಾಗಿದೆ ನೋಡು. ನನಗೆ ಹೇರ್ ಸ್ಟೈಲ್ ಮಾಡ್ತೀಯ ಇದರಲ್ಲಿ? ಯಾಕೋ ಸಪ್ಪಗಾಗಿದ್ದಾಳೆ ಗೈಸ್, ಯಾಕೆ ಅಂತ ಗೊತ್ತಿಲ್ಲ. ಪಾಪ ನಿನ್ನೆ ರಾತ್ರಿಯಿಂದ ಸಪ್ಪಗಾಗಿದ್ದಾಳೆ. ಫಂಕ್ಷನ್ ಮಾಡಿ ಮಾಡಿ ಸುಸ್ತಾಗಿದ್ದಾಳೆ. ಚೂರು ಆ್ಯಕ್ಟಿವ್ ಆಗಿರಮ್ಮ, ನನ್ನ ಜೊತೆ ಮಾತಾಡ್ಸ್ತಾನೆ ಇಲ್ಲ ಗೈಸ್. ಬೆಳಿಗ್ಗೆ ಎದ್ದ ತಕ್ಷಣ ನಾನು ಏನು ಮಾಡಿದೆ ಹೇಳು, ಹೇಳೆ, ಏನು ಮಾಡಿದೆ? ಶನಿವಾರ ಅಂತನಾ? ಎಲ್ಲ ಹೇಳೋಕ್ಕಾಗಲ್ಲ. ನೀನೇ ಅರ್ಥ ಮಾಡ್ಕೊಂಡ್ರೆ ಮಾಡ್ಕೊ. ಸಾರಿ ಕಣೆ, ಮಾತಾಡಿಸ್ತಾ ಇಲ್ಲ. ಸಾರಿ ಕಣೆ ಚೇತು, ಐ ಆಮ್ ಸಾರಿ. ನಂಗೆ ಸಾರಿ ಕೇಳೋಕ್ಕೇನು, ನನಗೆ ಮುಜುಗರ ಇಲ್ಲ. ಎಷ್ಟು ನಾಟಕ ಅಂದರೆ ವಿಡಿಯೋ ಮುಂದೆ. ಐ ಆಮ್ ಸಾರಿ ಚೇತು. ತಿರ್ಗಾ ಕಡೆ. ಐ ಆಮ್ ಸಾರಿ, ಇದು ನಿನಗೆ ಮುಡಿಸ್ತೀನಿ, ತಿರ್ಗು. ಕ್ಯೂಟ್ ಲಿಟಲ್ ಬೇಬಿ, ಯು ಆರ್ ಮೈ ಬೇಬಿ. ಗೈಸ್ ಹೆಂಗಿದೆ? ಚೆನ್ನಾಗಿದೆಯಾ? ನೀವು ಚೆನ್ನಾಗಿದೆ ಅಂತ ಅಂದಮೇಲೆ ಚೆನ್ನಾಗಿರುತ್ತೆ. ಚೇತನ ಚೆನ್ನಾಗಿ ಮಾಡಿರ್ತಾಳೆ. ಹೌದಾ? ಅಕ್ಕಿ ರೊಟ್ಟಿ, ಶಾವಿಗೆ, ಉಪ್ಪಿಟ್ಟು, ಶಾವಿಗೆ, ಉಪ್ಪಿಟ್ಟು, ಅಕ್ಕಿ ರೊಟ್ಟಿ. ಇದೇನಕ್ಕೆ ಬಾಳೆ ಎಲೆ? ದೋಸೆನೂ ಇದೆ. ಏನ್ ಮಾಡ್ತಿದ್ದಾರೆ ಅಂತ ಗೈಸ್? ಕಿಚನ್ ಆಲ್ರೆಡಿ ರೆಡಿ ಆಗಿದೆ, ಪೇಂಟ್ ಆಗಿಲ್ಲ, ಹಾಗೆ ಸೆಟ್ ಮಾಡ್ಕೊಂಡಿದ್ದಾರೆ. ಓಹೋ, ಇದು ಅಲ್ವಾ ಶಾವಿಗೆ? ಆಕ್ಚುಲಿ ಚಿಕ್ಕವಳಿದ್ದಾಗ ನನಗೆ ತಿಂತಾನೆ ಇರ್ತಿರ್ಲಿಲ್ಲ, ಇವಾಗ ನಾನು ತಿಂತೀನಿ. ನಾವೊಂಚೂರು ಫ್ರೆಶ್ ಅಪ್ ಆಗಿ ಬರ್ತೀವಿ. ಇದೇನು ಅತ್ತೆಮ್ಮ? ಸೊಪ್ಪಿನ ಪಲ್ಯ, ಕಾಯಿ, ಅಕ್ಕಿ ರೊಟ್ಟಿ ರೆಡಿ ಮಾಡ್ಕೊಂಡಿದ್ದೀರಾ ನೀವು? ಸೊಪ್ಪಿನ ಪಲ್ಯ ಅದಕ್ಕೆ. ವಾವ್, ಸೂಪರ್. ನಮ್ಮ ಅಮ್ಮ ಎಲ್ಲಿ ಕಾಣ್ತಾನೆ ಇಲ್ಲ? ಅಯ್ಯೋ ದೇವ್ರೆ, ಆಲ್ರೆಡಿ ಒಂದು ಪರ್ಸನ್ ಫೋನ್ ಹಿಡ್ಕೊಂಡು ಆಟ ಆಡ್ತಾ ಕೂತಿದ್ದಾರೆ. ಏನಪ್ಪ ನಿಂದು ಸಮಾಚಾರ? ಎದಳ್ಸೋಣ ಅಂತ ಬಂದಲು. ಎಲ್ಲರೂ ಎದ್ದಿದ್ದೀರಾ? ಗುಡ್ ಮಾರ್ನಿಂಗ್. ಎದ್ದಳ್ರೋ ಶಿವು, ವೀರೇಶ, ಎದ್ದಳ್ರೋ. ಎಲ್ಲಿಕಮ್ಮ? ಇದಲ್
ಅಲ್ಲ ಇದು ಮೈಕ್ ಇದೆ. ಹೇಳಿ. ನಾನು ಅನ್ಕೊಂಡೆ ಆಯ್ತಾ, ನಾನು ಯಾಕೆ ಇಷ್ಟೊಂದು ಈಸಿಯಾಗಿ ಅದು ಬಲೆ 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 ಬಾಹುಬಲಿ. ಶಿವು ಬಾ ಪ್ರಾಕ್ಟೀಸ್ ಮಾಡ್ಬಾ ಶಿವು ಗೊತ್ತಾ ಕಿತ್ತು ಬಿಡ ನನಗಾಗ್ತೆ ಮೆತ್ತಿ ಬಂದಿಲ್ಲ ಅಮ್ಮ ಸಿಲಿಂಡರ್ ಕಾಲೇ ತಕ್ಬಿಟ್ಟು ಬರಮ್ಮ ನೀನ್ ಕೇಳ್ತಿದ್ದೀವಿ ಅವ್ವಾ ದೇವ್ರಿ ಅವನಿದೆ ನೋಡಿ ಹುಡುಗ. ಶಾವಿಗೆ ಮಾಡೋ ವಿಧಾನ ಅಮ್ಮ ಎಲ್ಲ ಮಾಡ್ಕೊಡ್ತಾರೆ. ಇದನ್ನ ನಾವು ಈ ಥರ ಮಾಡ್ಬೇಕು ಅಷ್ಟೇ, ಸಿಂಪಲ್. ಇದು ಯಾವ ಥರ ಮಾಡೋದು ಅಂತ ಗೊತ್ತಿರ್ತದನ, ಅಕ್ಕಿ ಹಿಟ್ಟಿಂದಲ್ಲ, ಅಕ್ಕಿ ಹಿಟ್ಟು ಫುಲ್ ಸ್ಮ್ಯಾಶ್ ಮಾಡಿ 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 ಈ ಥರ ಮುದ್ದೆ ಮಾಡ್ಕೋಬೇಕು. ಆಮೇಲೆ ಸ್ವಲ್ಪ ಮುದ್ದೆನ ಟೇಸ್ಟ್ ಮಾಡಬೇಕು ಯಾವ ಥರ ಇರುತ್ತೆ ಅಂತ. ಆಮೇಲೆ ಮುಂದೆ ಎದುರುಗಡೆ ಕೂತಿರ್ತಾರಲ್ಲ ಅವರಿಗೂ ಟೇಸ್ಟ್ ಮಾಡಿಸ್ಬೇಕು. ಎಸ್, ಚೆನ್ನಾಗಿದ್ರೆ ಹಂಗೆ ಕಂಟಿನ್ಯೂ ಮಾಡಬೇಕು. ಇಲ್ಲೇನೋ ಆಯ್ತಲ್ಲ, ಚೇತನ ಹೇರ್ ಸ್ಟೈಲ್ ಎಲ್ಲ ಮಾಡಿದ್ಲು, ಹಾಳಾಗೋಗ್ಬಿಡುತ್ತೆ. ನಾನು ಟ್ರೈ ಮಾಡ್ತೀನಿ ಕೊಡೆ, ನಾನು ಟ್ರೈಯೇ ಮಾಡಿಲ್ಲ. ಈ ಚಿಕ್ಕು ಎಲೆ ಕೊಡ್ತಾಳೆ, ನಾನು ಈ ದೊಡ್ಡ ಎಲೆ ಮಾಡಿ ಬೇಡ. ಯಾರು ತಿನ್ನಲ್ಲ ಅದನ್ನ. ಶಾವಿಗೆಗೆ ಕಾಯಿ ರಸ ಸ್ವೀಟ್. ಹಂಗೆ ನಾನು ಪ್ರೋ ಕಣೆ, ಪ್ರೋ. ನೀನು ಇವಾಗ ಬಂದಿದ್ಯಾ, ನಾನು ಅವಾಗಿಂದ ಬಂದು ಇದೆಲ್ಲ ಮಾಡಿ ಕಲ್ತಿ ಎಲ್ಲ ತಥಾಸ್ತು. ಒಂದ್ ಕಡೆ ಹೋಗಿದೆ ಕಣಚೇತನ, ಒಂದ್ ಕಡೆ ಲೋ ಹೋಗಿದೆ. ಅದು ಹಂಗೇನೆ ಅದು. ಗೈಸ್, ಇವತ್ತು ನಮ್ಮ ಮನೇಲಿ ರೊಟ್ಟಿ ಮಾಡಿದ್ದಾರೆ. ಬಿಸಿ ಬಿಸಿ ರೊಟ್ಟಿ ಆಗ್ತಾ ಇದೆ. ತಿಂಡಿ ತಿನ್ನಬೇಕು ಅಷ್ಟೇ. ಬಟ್ ನಾನು ಸ್ವಲ್ಪ ಫ್ರೆಶ್ ಅಪ್ ಆಗಿ ಬರ್ತೀನಿ. ಗೈಸ್, ನಮ್ಮ ಮನೆಯಲ್ಲಿ ಇವತ್ತು ಮೂರ್ ತಿಂಡಿ ಗೊತ್ತಾ? ರೊಟ್ಟಿ 4 ದೋಸೆ, ರೊಟ್ಟಿ, ಶಾವಿಗೆ, ಸಣ್ಣ ಕಡುಬು 4 ಗೈಸ್. ಇವಾಗ 4 ಇಡ್ತೀನಿ. ಹಿಂಗ್ ಕಾಣುತ್ತೆ ನೋಡೋಣ, ತಡೀರಿ. ಎಲ್ಲ ರೆಡಿ ಇದೆ ಇಲ್ಲಿ. ಇದು ಶಿವು ಫೇವ್ರೆಟ್. ಏನದು? ಸಣ್ಣ ಕಡುಬು. ಇಲ್ಲಿಗೆ ಹಾಕು. ಗೈಸ್, ಇಷ್ಟು ನಮ್ಮನೆ ಬ್ರೇಕ್ಫಾಸ್ಟ್. ಆರಾಮಾಗಿ ಹೆಂಗಿದೆ ಟೇಸ್ಟ್? ಯಾವ್ದು ಚೆನ್ನಾಗಿದೆ? ಚೆನ್ನಾಗಿದೆ. ಏನಿದೆ ಹೆಸರು ಇದಕ್ಕೆ? ಸಣ್ಣ ಕಡುಬು. ಇದು ನೋಡಿಲ್ಲ, ಎಲ್ಲ ಸೂಪರ್ ಆಗಿದೆ. ತಿನ್ನಿ ಪ್ಯಾಟಿಂಗ್ ಮಾಡಿ. ಗೈಸ್, ಇವಾಗ ಚಿಕ್ಕಮಂಗ್ಳೂರಿಗೆ ಹೋಗ್ತಾ ಇದ್ದೀವಿ. ಸ್ವಲ್ಪ ಶೂಟ್ ಇತ್ತು, ಅರ್ಜೆಂಟ್ ಶೂಟ್ ಬಂತು. ಅದಕ್ಕೋಸ್ಕರ ಚಿಕ್ಕಮಂಗ್ಳೂರಿಗೆ ಹೋಗಿ ಶೂಟ್ ಮಾಡ್ಕೊಂಡು ಮತ್ತೆ ಬರ್ತಾ ಇದ್ದೀವಿ. ಆ್ಯಂಡ್ ಇವರೆಲ್ಲ ಅಲ್ಲೇ ಹೋಗ್ತಿದ್ದಾರೆ. ನಮ್ಮಮ್ಮ ಫಂಕ್ಷನ್ ಇದೆ, ನಮ್ಮಮ್ಮಂಗೆ. ಆ್ಯಂಡ್ ಚೇತುಗೂ ಶೂಟ್ ಇದೆ. ಸಾಕ್ಷಿ, ಏನಕ್ಕೆ ಬರ್ತಿದ್ಯಮ್ಮ? ಆರ್ಡರ್ ಇದೆ. ಸೊ ಎಲ್ಲ ಕೆಲಸ ಗೈಸ್, ಕೆಲಸ ಬಂದಾಗ ನಾವು ಮಾಡಲೇಬೇಕಾಗುತ್ತೆ. ಗೈಸ್, ಶೂಟ್ ಎಲ್ಲ ಮುಗೀತು. ಸೊ ಎಲ್ಲ ಪ್ಯಾಕ್ ಮಾಡಿ, ಡ್ರೆಸ್ ಚೇಂಜ್ ಮಾಡಿ, ಮತ್ತೆ ಇವಾಗ ತೋಟಕ್ಕೆ ಹೊರಟಿದ್ದೀವಿ. ಎಲ್ಲ ಅಲ್ಲೇ ಇದ್ದಾರೆ. ಆ್ಯಂಡ್ ಊಟನೂ ಮಾಡಿಲ್ಲ. ಬಂದ ತಕ್ಷಣ ಸ್ನಾನ ಮಾಡಿ ರೆಡಿಯಾಗಿ ಇಷ್ಟು ತನಕ ಎಲ್ಲಿ 6:30 ಆಯಿತು ಗೈಸ್. 6:30 ತನಕ ಶೂಟ್ ಮಾಡಿದ್ದೀವಿ. ಪ್ರಾಡಕ್ಟ್ ಶೂಟು ಅದು ಇದು ಅಂತ ಫುಲ್ ಸುಸ್ತಾಗಿ ಹೋಗ್ಬಿಟ್ಟಿದೆ ನನಗೆ. ಆ್ಯಂಡ್ ಇವಾಗ ಸ್ವಲ್ಪ ರಿಲ್ಯಾಕ್ಸ್ ಆಗಿ, ಅಂದರೆ ಕಾಫಿ ಕುಡಿದು ಹೋಗೋಣ ಅಂತ ಅಂದ್ಕೊಂಡ್ವಿ ಎಲ್ಲರೂ. ಬಂತಾ? ಆನ್ ಮಾಡಬೇಕು ಅಂದರೆ ಹೊಸ ಸ್ವಿಚ್ ತರಬೇಕು. ಅಲ್ಲಿ ತನಕ ಆನ್ ಆಗಲ್ವಾ? ಇಲ್ಲ,
ಅದಕ್ಕೆ ನಮ್ಮ ಮನೇಲಿ ಟಿ ವಿ ನೋಡ್ತಿಲ್ವಾ? ನಾನು ಬಂದಾಗಿಂದ ನೋಡಿದೆ, ನಮ್ಮ ಅಪ್ಪನೂ ನೋಡಲಿಲ್ಲ, ನಮ್ಮ ಅಮ್ಮನೂ ನೋಡಲಿಲ್ಲ. ಇವಾಗ ಕಾಫಿ ಕುಡಿಯೋಣ ಅಂತ ಹೇಳಿ ಟಿ ವಿ ಸ್ವಿಚ್ ಆನ್ ಮಾಡ್ತಾ ಇದ್ದೀನಿ, ಸ್ವಿಚ್ಚೇ ಇಲ್ಲ. ರಿಪೇರಿ ಚೆನ್ನಾಗಿ ರಿಪೇರಿ ಮಾಡ್ತೀಯ ಕಣೆ, ನಮ್ಮ ಮನೆ ಎಲ್ಲ ಸಾಮಾನ. ನನ್ನ ಹಂಗೆ ರಿಪೇರಿ ಮಾಡಿಬಿಡು. ಮಾಡ್ತೀಯಾ? ನಿನ್ನ ರಿಪೇರಿ ಮಾಡೋಕ್ಕೆ ಬೇರೆ ಯಾರೋ ಇದ್ದಾರೆ, ನಾನು ಮಾಡಲ್ಲ. ಪರವಾಗಿಲ್ಲ, ಮಾಡು, ನಾನೇ ಹೇಳ್ತಾ ಇದ್ದೀನಲ್ಲ. ಇಟ್ಸ್ ಓಕೆ. ಇಟ್ಸ್ ನಾಟ್ ಇಟ್ ಆಲ್ ಓಕೆ ಬೇಬಿ. ನೀನು ಆಲ್ರೆಡಿ ಫುಲ್ಲು ಇದಾಗಿದೆಯಾ ಕಣೆ. ಏನು ರಿಪೇರಿ ಆಗಿದ್ದೀನಿ? ಯಾವ ನನ್ನ ಮಗ ಹೇಳಿದ್ದು ರಿಪೇರಿ ಆಗಿದ್ದೀನಿ ಅಂತ? ವಾತ್ಲಾಗೆ ಒಳ್ಳೆ ಸುಸ್ತಾಯ್ತದ್ಲಾಗೆ ಟಿ ವಿನಾರು ನೋಡೋಣ ಅಂತ ಬಂದೆ, ಟಿ ವಿ ನೋಡೋಕ್ಕೂ ಇಲ್ಲ ಆಪ್ಷನ್ನು. ಸೈಕಾಗಿದ್ದೀನಿ ಗೈಸ್ ಇವತ್ತು. ಅಯ್ಯೋ, ಅವಾಗಿಂದ ಮಾಡಿ ಮಾಡಿ ಸುಸ್ತಾಯಿತು. 2 ಸರಿ ಮೇಕಪ್ಪು, 4 ಸರಿ ಡ್ರೆಸ್ ಚೇಂಜ್ ಮಾಡಿದ್ದೀನಿ ಗೊತ್ತಾ, ಆ ಟ್ರಾನ್ಸಿಷನಿಗೋಸ್ಕರ. ಅಮ್ಮ ನೋಡು ಒಳಗಡೆ ಹೆಂಗಿದೆ. ನಿನ್ನ ಥರನೇ ಇದೆ. ನಿನ್ನ ಕಲರ್ ನೋಡಿದ್ರೆ ಬ್ಲೂ ಕಲರ್ ಹಾಕ್ಕೊಂಡಿದ್ದೆ. ಪ್ರ್ಯಾಂಕ? ಏನು ಪ್ರ್ಯಾಂಕ್ ಮಾಡಲಿ? ಅದರಲ್ಲೇನೋ ಆಗಿದೆ, ಯಾರೋ ಬಿಚ್ಚಿದ್ದಾರೆ ನೋಡು. ಅಮ್ಮ, ಚೇತನ ಬಾಯಲ್ಲಿ ಏನೋ ಮಾಡಿದ್ದಾಳೆ. ಹಾಳು ಮಾಡಿದ್ದಾಳೆ ನೋಡಲ್ಲಿ, ಬಿಚ್ಚ ಎಲ್ಲ ಹಾಳು ಮಾಡಿದ್ಲದ್ಲಾಗೆ. ಇದು ಸುತ್ತ ನೋಡಕ್ಕ, ಅದು ಬೇರೆದು ಕಲೆಕ್ಷನ್ ಕೊಡ್ಕೊಂಡು ಟಿ ವಿ ನೋಡ್ತಿದ್ವಲ್ಲ. ಯಾವುದಕ್ಕೆ? ಇಲ್ಲೇ ಅಲೆಕ್ಸ್. ಎಸ್, ನಾವು ಇವಾಗ ತೋಟಕ್ಕೆ ಬಂದ್ವಿ ಆ್ಯಂಡ್ ಇಲ್ಲಿ ಸಿಕ್ಕಾಪಟ್ಟೆ ಚಳಿ ಇದೆ. ಫುಲ್ ಟಯರ್ಡ್ ಆಗಿದ್ದೀನಿ, ಹೋಗಿ ಮಲ್ಕೋಬೇಕು. ಆ್ಯಂಡ್ ನಿಮಗೆ ನಾಳೆ ಸಿಗ್ತೀನಿ. ಐ ಹೋಪ್ ಈ ವಿಡಿಯೋ ಎಂಜಾಯ್ ಮಾಡಿರ್ತೀರ ಅಂತ ಅಂದ್ಕೊತೀನಿ. ನೆಕ್ಸ್ಟ್ ನಾಳೆ ಏನಾದರೂ ಅಡ್ವೆಂಚರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲಿರಲಿ ಅಂತ ವಿಡಿಯೋನ ಎಂಡ್ ಮಾಡ್ತೀನಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್, ಶುಭರಾತ್ರಿ.